ಚಿಕ್ಕವರಿಗೆ ಹಾಯ್ ಹಲೋ, ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗಾಯ್ಸ್. ರಕ್ಷಾಬಂಧನ ಅನ್ನುವ ಹಬ್ಬ ಇದೆಯಲ್ಲ, ಇದು ಒಂದು ಸುಂದರ ಸುಮಧುರ ಹಬ್ಬವಾಗಿದೆ. ಯಾಕಂದರೆ ಸಹೋದರ ಮತ್ತು ಸಹೋದರಿಯರು ರಕ್ಷಾವನ್ನು ಅಂದರೆ ರಾಖಿಯನ್ನು ಕಟ್ಟಿ ಒಂದು ಅಣ್ಣನಿಗೆ ರಕ್ಷಣೆಯಾಗಿ ನಿಲ್ಲುವಂಥ ಒಂದು ಹಬ್ಬವಾಗಿದೆ. ಇದರ ಅರ್ಥಗಳು ನೂರಾರು ಇವೆ. ಆ್ಯಂಡ್ ಅದೇ ಥರ ಏನಾದರೂ ಒಬ್ಬ ತಂಗಿ ಒಬ್ಬ ಅಣ್ಣನಿಗೆ ರಾಖಿಯನ್ನು ಕಟ್ಟೋದರಿಂದ ಆ ಅಣ್ಣ 24 ಗಂಟೆಯಲ್ಲಿ ಸತ್ತು ಹೋದರೆ ಅವನೊಂದಿಗೆ ಯಾವುದಾದ್ರೂ ಅನರ್ಥ ಸಂಭವಿಸಿದರೆ, ಹೌದಲ್ವಾ ಗೈಸ್? ಹೇಗನ್ಸುತ್ತಲ್ಲ? ಇದೇ ತರಹ ಉತ್ತರ ಪ್ರದೇಶದ ರಾಯಬರೇಲಿ ಜಿಲ್ಲೆಯ ಜಗತ್ಪೂರ್ವ ಎಂಬ ಹಳ್ಳಿಯಲ್ಲಿ ಸುಮಾರು 100 ವರ್ಷಗಳಿಂದ ರಕ್ಷಾಬಂಧನವನ್ನೇ ಆಚರಿಸಿಲ್ಲ ಅಂತೆ ಗಾಯ್ಸ್. ಇದರ ಹಿಂದೆ ಒಂದು ಹಠಾತ್ತನೆ ಅಂದರೆ ಡೇಂಜರಸ್ ಸ್ಟೋರಿ ಇದೆ. ಸೊ ಅದನ್ನು ನಾವು ಇವತ್ತು ನೋಡಲಿದ್ದೇವೆ. ಹಾಗಾಗಿ ಗಾಯ್ಸ್, ನಾವು ಯಾವುದೇ ಥರ ಲೇಟ್ ಮಾಡದೆ ಡೈರೆಕ್ಟ್ ನಮ್ಮ ಸ್ಟೋರಿಗೆ ಜಂಪಿಂಗ್ ಆಗೋಣ. ಗಾಯ್ಸ್, ಇಬ್ಬರು ಅಣ್ಣ ತಮ್ಮಂದಿರು ಆ್ಯಂಡ್ ಅವರಿಬ್ಬರಿಗೆ ಒಬ್ಬ ತಂಗಿ. ಸೊ ಇವರು 3 ಜನ ರಕ್ಷಾಬಂಧನದ ಹಿಂದಿನ ದಿನ ಮಸೂರಿ ಸಿಟಿಗೆ ಹೋಗಿ, ಅಂದರೆ ಬೆಟ್ಟಗಳ ನಡುವೆ ರಕ್ಷಾಬಂಧನವನ್ನು ಆಚರಿಸಬೇಕು ಅಂತ ಕಾರ್ನಲ್ಲಿ ಹೊರಡ್ತಾರೆ ರಕ್ಷಾಬಂಧನದ ಹಿಂದಿನ ದಿನ. ಸೊ ಇವರು ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸುಮಾರು ಸಂಜೆ 6ರಿಂದ 6:30 ಆಗಿರುತ್ತದೆ. ಇವರು ಹೋಗ್ತಿರ್ತಾರೆ. ಹೋಗ್ತಾ ಹೋಗ್ತಾ ಏನೆಂದರೆ, ಈ ಒಂದು ಅಣ್ಣ ಇದ್ದಾನಲ್ಲ, ಅಣ್ಣ ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ತಮ್ಮ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ಆ್ಯಂಡ್ ತಂಗಿ ಪಕ್ಕದಲ್ಲೇ ಕೂತ್ಕೊಂಡಿರ್ತಾಳೆ. ಸೊ ಈ ಒಂದು ನ್ಯಾವಿಗೇಷನ್ ಹಾಕಿರ್ತಾರೆ ನೋಡಿ ಗೂಗಲ್ ಮ್ಯಾಪ್ನಲ್ಲಿ. ಅದೇ ಥರ ಅಣ್ಣ ಏನು ಮಾಡಿರ್ತಾನಂದರೆ ತಂಗಿಗೆ ಹೇಳಿರ್ತಾನೆ, ನೀನು ನ್ಯಾವಿಗೇಷನ್ ಹಾಕು ಅಂತ. ಸೊ ಅವಳು ನ್ಯಾವಿಗೇಷನ್ ಹಾಕಿರ್ತಾಳೆ. ಅವಳು ರೂಟ್ ಎಲ್ಲ ಹೇಳ್ತಾ ಇದ್ದಾಳೆ, ಮಸೂರಿ ಸಿಟಿಗೆ ಹೇಗೆ ಹೋಗಬೇಕು ಅಂತ. ಇಬ್ಬರು ಅಂದರೆ ಇವಾಗ 3 ಜನ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತದೆ ಅಂದರೆ ಗಾಯ್ಸ್, ಈ ಒಂದು ತಂಗಿಗೆ ಎಲ್ಲಿಂದೋ ಒಂದು ಫೋನ್ ಬರುತ್ತದೆ. ಸೊ ಅವಳು ಫೋನ್ನಲ್ಲಿ ಬ್ಯುಸಿ ಆಗಿಬಿಡ್ತಾಳೆ. ಒಂದು 15 ನಿಮಿಷ ಆದರೂ ಫೋನ್ ಕಟ್ಟೇ ಮಾಡೋದಿಲ್ಲ. ಕಾರ್ ಹೀಗೆ ಮುಂದೆ ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾ ಅಣ್ಣನಿಗೆ ಅನಿಸುತ್ತದೆ, ಇದು ಎಲ್ಲೋ ನಾವು ರಾಂಗ್ ರೂಟ್ ಬಂದುಬಿಟ್ಟಿದ್ದೀವಿ, ದಾರಿ ನಾನು ತಪ್ಪಿದ್ದೇನೆ ಅಂತ ಅವನು ಆ ಒಂದು ತಂಗಿಗೆ ಸಿಟ್ಟಿನಲ್ಲಿ ಬೈದು ಅಂತಾನೆ, ನೋಡು ನೀನು ಫೋನ್ನಲ್ಲಿ ಮಾತಾಡ್ತಾ ಇದೆಯಾ, ಜಸ್ಟ್ ನೀನು ಒಂದು ಸತಿ ಆ ರೂಟ್ನ ಚೆಕ್ ಮಾಡಿ ಹೇಳು ನನಗೆ, ಮೋಸ್ಟ್ಲಿ ನಾವು ರಾಂಗ್ ರೂಟ್ ಬಂದಿದ್ದೀವಿ ಅಂತ ಅವನು ರೇಗಾಡ್ಬಿಡ್ತಾನೆ ಸಿಸ್ಟರ್ಗೆ. ಅವಳು ಆಯಿತು ಅಂತ ಫೋನ್ ಇಟ್ಟು ನೋಡಿದರೆ ಗಾಯ್ಸ್, ಇವರು 15 ಕಿಲೋಮೀಟರ್ ರಾಂಗ್ ರೂಟ್ ಬಂದಿರ್ತಾರೆ. ಸೊ ಇಲ್ಲಿ ಸಿಸ್ಟರ್ ಅಂತಾಳೆ, ಮತ್ತು ಆ ಒಂದು ಮ್ಯಾಪ್ ಹಾಕ್ತಾಳೆ ಅವಳು, ರೂಟ್ ಮ್ಯಾಪ್ ಹಾಕಿ ಇವಾಗ ಇವರು ಮತ್ತೆ ಕಾರ್ ತಿರ್ಸ್ಕೊಂಡು ಹೋಗಬೇಕು. ಆ್ಯಂಡ್ ಅಷ್ಟರಲ್ಲಿ ಏನಾಗುತ್ತದೆ ಅಂದರೆ, ಹಿಂದಿನಿಂದ ಯಾರೋ ಕಾರ್ ಹಿಡ್ಕೊಂಡಂಗೆ ಆಗಿಬಿಡ್ತದೆ. ಫುಲ್ ಫೋರ್ಸ್ ಆಗಿ ಕಾರ್ ಮುಂದ್ಗಡೆನೇ ಹೋಗ್ತಾ ಇಲ್ಲ. ಇವನು ಫುಲ್ ಎಕ್ಸಲರೇಷನ್ ಎಲ್ಲ ಮಾಡ್ತಾ ಇದ್ದಾನೆ, ಬಟ್ ಏನೂ ಪ್ರಯೋಜನ ಇಲ್ಲ. ಲಾಸ್ಟಿಗೆ ಕಾರ್ನ ಸ್ಟಾಪ್ ಮಾಡಿ, ಕಾರ್ನ ಅಂದರೆ ಬಂದ್ ಮಾಡಿ, ಅಣ್ಣ ಬಂದು ಹಿಂದ್ಗಡೆ ನೋಡ್ತಾನೆ. ನೋಡಿದರೆ ಹಿಂದಿನ ಟಯರ್ ಏನಿದೆಯಲ್ಲ ಅದು ಕೆಳಗಡೆ ಸಿಕ್ಕೊಂಬಿಟ್ಟಿದೆ, ರಸ್ತೆಯಲ್ಲಿ ಮಣ್ಣಲ್ಲೆಲ್ಲ ಸಿಕ್ಕೊಂಬಿಟ್ಟಿರುತ್ತೆ ಅದು. ಇವ್ರು ದೂಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಏನೂ ಪ್ರಯೋಜನ ಇಲ್ಲ. ಆ ಒಂದು ಕಾರ್ ಮುಂದೆನೇ ಹೋಗ್ತಾ ಇಲ್ಲ. ಸೊ ಆವಾಗ ಆ ಅಣ್ಣ ಇದ್ದಾನಲ್ಲ, ಅವನು ತಮ್ಮ ಮತ್ತು ತಂಗಿಗೆ ಹೇಳ್ತಾನೆ, ಹೀಗೆ ಒಂದು ಹೆಲ್ಪ್ ತೊಗೊಂಡ್ಬನ್ನಿ, ಯಾರ ಕಡೆ ಆದರೂ ಏನಾದರೂ ಒಂದು ಎಕ್ವಿಪ್ಮೆಂಟ್ ತೊಗೊಂಡು ಬನ್ನಿ ಅಂತ ಅಂದಾಗ ಆಯಿತು ಅಂತ ತಮ್ಮ ಮತ್ತು ತಂಗಿ ಇಬ್ಬರು ಒಂದು ಹಳ್ಳಿ ಇರುತ್ತದೆ ಪಕ್ಕದಲ್ಲೇ, ಅಲ್ಲೇ ಒಂದು ಹಳ್ಳಿಗೆ ಹೋಗ್ತಾರೆ. ಇವರು ಹೋಗ್ತಿರ್ತಾರೆ ಹೀಗೆ 2-3 ಕಿಲೋಮೀಟರ್ ಆದಮೇಲೆ. ಈ ಒಂದು ಗಂಗಾ ನದಿಯ ದಡದ ಪಕ್ಕನೇ ಇರುತ್ತೆ ಆ ಹಳ್ಳಿ. ಸೊ ಇವರು ಹೋಗ್ತಾರೆ. ಆ್ಯಂಡ್ ಇಲ್ಲಿ ಅಣ್ಣ ಫುಲ್ ಫೋರ್ಸ್ ಹಚ್ತಾ ಇದ್ದಾನೆ, ಏನೂ ವರ್ಕೌಟ್ ಆಗೋದಿಲ್ಲ. ಅವನು ಹಾಗೆ ಕುಳಿತುಕೋತಾನೆ. ಸ್ವಲ್ಪ ಸಮಯದಲ್ಲೇ ಅಂದರೆ ಇನ್ನೊಂದು 10-15 ನಿಮಿಷದಲ್ಲಿ ತಂಗಿ ಮತ್ತು ತಮ್ಮ ಇಬ್ಬರು ಒಂದು 5-6 ಜನ ಹಳ್ಳಿಯ ಜನರನ್ನು ಕರ್ಕೊಂಬಂದು ಆ ಒಂದು ಕಾರ್ ಗಾಡಿಯನ್ನು ಅವರು ಪ್ರೆಸ್ ಮಾಡಿ ಈ ಥರ ಒತ್ತಕಿ ಮುಂದೆ ಇದು ಮಾಡಿ ಕ್ಲಿಯರ್ ಮಾಡ್ಕೋತಾರೆ. ಅದನ್ನು ಮಾಡಿಕೊಂಡು ಇವಾಗ ಇವ್ರು ಹೋಗಬೇಕಾದ್ರೆ ಆ ಒಂದು ಹಳ್ಳಿ ಜನ ಅಂತಾರೆ, ಇವಾಗ ನೋಡಿ ಫುಲ್ ನೈಟ್ ಕತ್ತಲೆ ಆಗಿದೆ. ಸೊ ನೀವು ಅಲ್ಲಿ ಇಲ್ಲಿ ಹೋಗಿ ಸ್ಟೇ ಮಾಡೋ ಬದಲು ನಮ್ಮ ಊರಿಗೆ ಬಂದುಬಿಡಿ, ಇಲ್ಲೇ ಇದೆ, 1 ಕಿಲೋಮೀಟ್ರೂ ಆಗೋದಿಲ್ಲ, ಇವತ್ತು ಇಲ್ಲೇ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಎದ್ದೆ ಮತ್ತು ನೀವು ಇದಕ್ಕೆ ಹೋಗುವಂತೆ ಮಸೂರಿ ಸಿಟಿಗೆ ಅಂತ ಹೇಳ್ತಾರೆ. ಇವರು ಹೇಳಿದಾಗ ಇವರಿಗೂ ಆ ಮಾತು ಸರಿ ಅನಿಸುತ್ತದೆ, ಈ ಹಳ್ಳಿ ಜನ ಹೇಳಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿ ಆಕ್ಸಿಡೆಂಟ್ ಆಗಿ ಘಾಟ್ ಸೆಷನ್ನಲ್ಲಿ ಗಾಡಿ ಕೆಳಗೆ ಬಿದ್ದು ಏನಾದರೂ ಅವಘಡ ಸಂಭವಿಸೋಕ್ಕಿಂತ ಒಂದಿನ ಸ್ಟೇ ಮಾಡೋದೇ ಬೆಸ್ಟ್ ಅಂತ ಇವರು ಹೋಗ್ತಾರೆ. ಹಳ್ಳಿಗೆ ಹೋಗಿ ಅಲ್ಲಿ ಒಂದು ರೂಮ್ನಲ್ಲಿ ಮಲಗ್ತಾರೆ. ಆ್ಯಂಡ್ ಮಲಗಬೇಕಾದ್ರೆ ಇವರು ನೋಡ್ತಾರೆ, ಯಾವುದು ಈ ಊರಂತ ಮ್ಯಾಪ್ನಲ್ಲಿ ನೋಡಿದರೆ ಊರ ಹೆಸರು ಜಗತ್ಪೂರ್ವ.
ಸೊ ಇವರು ಆಯಿತು ಅಂತ ಅಲ್ಲೇ ಮಲಗ್ತಾರೆ. ಮಲಗಿ ಬೆಳಗಾಗುತ್ತೆ. ಬೆಳಗಾದ ತಕ್ಷಣ ಗೈಸ್ ಹೇಳ್ತೀನಿ, ಈ ತಂಗಿ ಇರ್ತಾಳಲ್ಲ, ತಂಗಿ ಏನು ಮಾಡ್ತಾಳ ಅಂದರೆ ಹೊರಗಡೆ ಹಾಗೆ ಹೋಗಬಾರ್ದು ಅಂತ ಇಬ್ಬರು ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟಿಬಿಡ್ತಾಳೆ. ಸೊ ರಾಖಿ ಕಟ್ತಾಳೆ. ರಾಖಿ ಕಟ್ಟಿದ ಮೇಲೆ ಇವಾಗ ಇವರು ಹೋಗ್ಬೇಕಲ್ಲ, ಮತ್ತೆ ಇವಾಗ ಮಸೂರಿ ಕಡೆ ಆಯಿತು ಅಂತ ಇವಾಗ ಅಣ್ಣ ಏನೋ ಹುಡ್ಕೊಂಡು, ಸ್ವಲ್ಪ ನೀರೇನೋ ಹುಡ್ಕೊಂಡು ಹೊರಗಡೆ ಬರ್ತಾನೆ ಈ ತಮ್ಮನನ್ನು ಕರ್ಕೊಂಡು. ಇಬ್ಬರು ಹೊರಗಡೆ ಬರ್ತಾರೆ. ಬಂದು ನೋಡಿದರೆ ಊರು ಫುಲ್ ಸೈಲೆಂಟ್. ಒಂದು ಜನನೂ ಇಲ್ಲ ಊರಲ್ಲಿ. ಎಲ್ಲ ಖಾಲಿ ಖಾಲಿ ಬಿದ್ದುಬಿಟ್ಟಿದೆ. ಅಣ್ಣ ಮತ್ತು ತಮ್ಮ ಹೀಗೆ ಹೋಗ್ತಾರೆ, ನೀರು ಹುಡ್ಕೊಂಡು ಹೋಗ್ತಾರೆ. ಊರಲ್ಲಿ ಯಾರೂ ಇಲ್ಲ. ಇವಾಗ ಏನಾಗುತ್ತದೆ ಅಂದರೆ ಜೋರಾಗಿ ಒಂದು ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಇಬ್ಬರು ಭಯ ಪಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ ಇವ್ರದ್ದು ಉಸಿರಾಟ ನಿಲ್ಲೋಕ್ಕೆ ಸ್ಟಾರ್ಟ್ ಆಗುತ್ತೆ. ಉಸಿರುಗಟ್ಟದಂಗೆಲ್ಲ ಆಗ್ತಾ ಇರುತ್ತೆ. ಸೊ ಇಲ್ಲಿ ತಮ್ಮಂದು ಏನಾಗುತ್ತದೆ ಅಂದರೆ ತಮ್ಮ ಫುಲ್ ಉಸಿರು ನಿಂತಂಗೆ ಆಗ್ಬಿಡ್ತಾನೆ ಅವನು. ಅಂದರೆ ಅವನು ಫುಲ್ ಸುಸ್ತಾಗಿ ಒಂಥರ ಬೀಳ್ತೀವಲ್ಲ ಕೆಳಗೆ, ಫೇಂಟಾಗಿ ಆ ಥರ ಆಗಿಬಿಡುತ್ತೆ. ಪೂರ್ಣ ಉಸಿರು ನಿಂತಂಗೆ. ಆ್ಯಂಡ್ ಅವನು ಕೆಳಗೆ ದಾಡ್ನಂತ ಬಿದ್ದುಬಿಡ್ತಾನೆ. ಆವಾಗ ಆ ಅಣ್ಣ ಏನು ಮಾಡ್ತಾನೆ ಅಂದರೆ ಆ ಒಂದು ತಮ್ಮನನ್ನು ಹೆಗಲ ಮೇಲೆ ಹೊತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹೆಲ್ಪ್ 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 ಅಂತ ಓಡ್ತಾ ಹಿಂದೆ ಯಾರೋ ಇವನನ್ನು ದೂಡಿದ ಭಾವನೆ. ಸೊ ಯಾರೋ ಇವನನ್ನು ದೂಡ್ತಾರೆ. ಇವನು ಕೆಳಗೆ ಬೀಳ್ತಾನೆ. ತಮ್ಮ ಅತ್ತ ಕಡೆ ಬಿದ್ದುಬಿಡ್ತಾನೆ. ಹೀಗೆ ಬಿದ್ದ ಮೇಲೆ ಅಣ್ಣ ಎದ್ದು ಅತ್ತ ಕಡೆ ಇತ್ತ ಕಡೆ ನೋಡ್ತಾನೆ. ನೋಡಿದರೆ ಯಾರೂ ಇಲ್ಲ. ಆ್ಯಂಡ್ ಮತ್ತೆ ಯಾರೋ ದೂಡ್ದಂಗೆ ಆಗುತ್ತದೆ ಇವನಿಗೆ. ಸೊ ಇವನು ಮತ್ತೆ ಬೀಳ್ತಾನೆ. ಆವಾಗ ಏನಂದರೆ ಇವನ ಬೆನ್ನ ಮೇಲೆ ಯಾವುದೋ ಒಂದು ಖರಾಬ್ ಆಗಿರೋ ಹೆಣ್ಮಗಳು, ಉದ್ದುದ್ದಿಗೆ ಕೂದಲು, ಅವಳು ಇವನ ಬೆನ್ನ ಮೇಲೆ ಕೂತ್ಕೊಂಡು ಬಿಟ್ಟಿರ್ತಾಳೆ. ಹೀಗೆ ಜೋರಾಗಿ ಹತ್ತಕ್ತಾ ಇರ್ತಾಳೆ ಅವನನ್ನು. ಇವನು ತುಂಬ ಜೋರಾಗಿ ಚೀರಾಡ್ತಾ ಇದ್ದಾನೆ. ಹೆಲ್ಪ್ 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 ಅಂತ ಚೀರಾಡಿದಾಗ ಅಲ್ಲಿಂದಾನೇ ಒಬ್ಬ ವ್ಯಕ್ತಿ ಬರ್ತಾನೆ, ಹಳ್ಳಿಯ ಮನುಷ್ಯ. ಮನೆಯಿಂದ ಬಂದು ನೋಡ್ತಾನೆ. ನೋಡಿದರೆ ಇಬ್ಬರ ಕೈಯಲ್ಲಿ ರಾಖಿ. ಸೊ ಅವನು ಹೆಲ್ಪ್ ಮಾಡೋದಿಲ್ಲ. ಅವನು ಓಡಿ ಹೋಗಿಬಿಡ್ತಾನೆ ರಾಖಿ ಕೈಯಲ್ಲಿ ನೋಡಿ. ಸೊ ಆಯಿತು. ಹೀಗೆ ಏನಾಗುತ್ತದೆ ಅಂದರೆ ಯಾರು ಹೆಲ್ಪಿಗೆ ಬರೋದಿಲ್ಲ. ಇಬ್ಬರದು ಉಸಿರು ಗಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಏನಂದರೆ ತಮ್ಮನ ಬಾಯಿಯಲ್ಲಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಅಣ್ಣನಿಗೂ ಇವಾಗ ಉಸಿರು ಗಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಹೇಗೋ ಮಾಡಿ ಅವನು ಆ ಒಂದು ತಮ್ಮನನ್ನು ಎಳ್ಕೊಂಡು ಹೋಗ್ತಿರ್ತಾನೆ. ಹೋಗ್ತಾ ಇವಾಗ ಈ ಒಂದು ತಂಗಿ ಇದ್ದಾಳಲ್ಲ, ಇವಳು ರೂಮ್ನಿಂದ ಹೊರಗಡೆ ಬರ್ತಾಳೆ. ಅಣ್ಣ ತಮ್ಮ ಇಬ್ಬರು ಬರಲೇ ಇಲ್ಲ ಅಲ್ಲ ಅಂತ ಇವರು ಹುಡ್ಕೊಂತ ಸ್ವಲ್ಪ ಮುಂದೆ ಬಂದು ನೋಡಿದರೆ ಊರು ಜನ ಎಲ್ಲ ಸೇರಿರ್ತಾರೆ. ಗೌ ಅಂತ ಒಂಥರ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಆ ಊರು ಜನ ಮಾತಾಡ್ಕೊಳ್ಳೋದೆಲ್ಲ ಸೇರಿರ್ತಾರೆ. ಇವಳು ಹೋಗಿ ನೋಡಿದರೆ ಇಬ್ಬರು ಅಣ್ಣ ತಮ್ಮಂದಿರು ಡೆಡ್, ಸತ್ತು ಬಿಟ್ಟಿದ್ದಾರೆ. ಸೊ ಆವಾಗ ಆ ಒಂದು ಊರಿನ ಜನ ಆತಾರೆ, ನೋಡ್ತಂಗಿ ನೀನೇನಾದರೂ ಇವರಿಗೆ ರಾಖಿ ಕಟ್ಟಿರಲಿಲ್ಲ ಅಂದಿದ್ರೆ ಇವರು ಇವತ್ತು ಜೀವಂತವಾಗಿರ್ತಿದ್ರು. ಸೊ ನಮ್ಮ ಊರಿನಲ್ಲಿ 100 ವರ್ಷದಿಂದ ನಾವು ರಾಖಿ ಕಟ್ತಾ ಇಲ್ಲ. ನೀನು ಯಾಕೆ ಕಟ್ಟಿಬಿಟ್ಟೆ? ನೋಡಿ, ನಿಮ್ಮ ತಮ್ಮಂದು ಜೀವ ಹೋಯ್ತು, ನಿಮ್ಮ ಅಣ್ಣಂದು ಜೀವ ಹೋಯ್ತು ಅಂತ ಹೇಳ್ತಾಳೆ. ಅವರು ಹೇಳ್ತಾರೆ, ಆ ಊರಿನವ್ರು ಹೇಳ್ತಾರೆ ಆ ಒಂದು ತಂಗಿಗೆ. ಅವಳು ಅಳ್ತಾಳೆ. ಹತ್ತು ಇದು ಆಗುತ್ತೆ. ಆ್ಯಂಡ್ ಆವಾಗ ಆ ಸ್ಟೋರಿ ಏನಂದರೆ ಗೈಸ್, ಆ ಊರಿಂದು ಸ್ಟೋರಿ ಏನಿರುತ್ತದೆ ಅಂದರೆ, ಹೀಗೆ ಸುಮಾರು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಇತ್ತಂತೆ. ಆ ಫ್ಯಾಮಿಲಿ ಜಮೀನ್ದಾರರ ಫ್ಯಾಮಿಲಿ. ಆ್ಯಂಡ್ ಅಲ್ಲಿ ಏನಾಗುತ್ತದೆ ಅಂದರೆ ಒಬ್ಬ ಅಣ್ಣ ಮತ್ತು ತಂಗಿ ಇರ್ತಾರೆ ಒಬ್ಬ ತಂದೆಗೆ. ಸೊ ಇಬ್ಬರಿಗೂ ಸಮನಾಗಿ ಆಸ್ತಿಯನ್ನು ಹಂಚಬೇಕಂತ ಫಾದರ್ ಡಿಸೈಡ್ ಮಾಡಿರ್ತಾರೆ. ಅಂದರೆ ನೋಡಿ, ಇಲ್ಲಿ ಆ ಟೈಮ್ನಲ್ಲಿ ಹಳ್ಳಿಗಳಲ್ಲಿ ಈ ಗಂಡು ಮಕ್ಕಳಿಗೆ ಅಷ್ಟೇ ಆಸ್ತಿ ಕೊಡ್ತಾಯಿದ್ರು, ಹೆಣ್ಮಕ್ಳಿಗೇನು ಕೊಡ್ತಿರ್ಲಿಲ್ಲ. ಸೊ ಇಲ್ಲಿ ತಂದೆ ಇಬ್ಬರಿಗೂ ಸಮಾನವಾಗಿ ಹಂಚಬೇಕಂತ ಡಿಸೈಡ್ ಆಗಿದ್ದಾನೆ. ಬಟ್ ಇಲ್ಲಿ ಅಣ್ಣನಿಗೆ ಅದು ಇಷ್ಟ ಇರೋದಿಲ್ಲ. ಸೊ ಅವನೇನು ಮಾಡ್ತಾನೆ ಅಂದರೆ ರಕ್ಷಾ ಬಂಧನದ ದಿನವೇ ಇವಳು ಏನು ರಾಖಿ ಕಟ್ತಾಳಲ್ಲ, ರಾಖಿ ಕಟ್ಟಿಸಿದ ತಕ್ಷಣವೇ ಇವನು ಸ್ವೀಟ್ನಲ್ಲಿ ಪಾಯ್ಸನ್ ಹಾಕಿ ಅವಳಿಗೆ ತಿನ್ನಿಸಿಬಿಡ್ತಾನೆ. ಅವಳು ಅಲ್ಲೇ ಸಾಯ್ತಾಳೆ. ಸಾಯ್ತಿರ್ಬೇಕಾದ್ರೆ ಅವಳು ಶಾಪ ಹಾಕ್ತಾಳೆ, ಇಡೀ ಊರಿನಲ್ಲಿ ಯಾರೂ ರಾಖಿ ಕಟ್ಟೋ ಹಾಗಿಲ್ಲ ಅಣ್ಣ ತಮ್ಮಂದಿರು. ಕಟ್ಟಿದರೆ ನಾನು ಅವರನ್ನು ಸಾಯಿಸ್ತೀನಿ ಅಣ್ಣ ತಮ್ಮಂದಿರಿಗೆ. ಸೊ ಅಂದಿನಿಂದ ಯಾವುದೇ ಒಂದು ಹೆಣ್ಮಗಳು ಅಲ್ಲಿ ರಾಖಿ ಕಟ್ಟೋದಿಲ್ಲ ಒಂದು ಅಣ್ಣನಿಗೆ. ಆ್ಯಂಡ್ ಬೇರೆ ಊರಿಂದ ಯಾರಾದರೂ ಇಲ್ಲಿಗೆ ಬಂದರೆ, ಈ ಊರಿಗೆ ಬಂದು ಇಟ್ಕೊಂಡ್ರೆ ಅಂದರೆ ಮ್ಯಾರೇಜ್ ಆಗಿ ಬರ್ತಾರಲ್ಲ ಈ ಹೆಣ್ಮಕ್ಳೆಲ್ಲ, ಅವರು ಬಂದ ತಕ್ಷಣ ಅವರು ಸಹ ಬೇರೆ ಊರಿಗೆ ಹೋಗಿ ರಾಖಿಯನ್ನು ಕಟ್ಟೋದಿಲ್ಲ. ಈ ರಕ್ಷಾಬಂಧನ 100 ವರ್ಷಗಳಿಂದ
ಆಚರಿಸಿಲ್ಲವಂತೆ. ಸೊ ಈ ಥರದ ಒಂದು ಶಾಪದ ಕಥೆ ಇದೆ. ಆ್ಯಂಡ್ ಇನ್ನೊಂದು ಸ್ಟೋರಿ ಏನಂದರೆ, ಇವಾಗ ಈ ಯಾದವರು ಮತ್ತು ಠಾಕೂರ್ ಅಥವಾ ರಾಠೋಡ್ ಹೀಗೆ ಏನೋ ಎರಡು ಫ್ಯಾಮಿಲೀಸ್ಗಳು, ಒಂದು ಊರು ಮತ್ತು ಇನ್ನೊಂದು ಊರು, ಅಕ್ಕಪಕ್ಕದ ಊರಿನವರು ಅಣ್ಣ ತಮ್ಮಂದಿರ ಹಾಗೆ ಇರ್ತಿದ್ರಂತೆ. ಒಂದು ಊರಿನ ಹಿರಿಯನ ಮಗ ಮತ್ತು ಇನ್ನೊಬ್ಬ ಊರಿನ ಮಗಳು, ಹಿರಿಯ ಮಗಳು, ಇಬ್ಬರು ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯವಾಗಿ ಇದ್ರಂತೆ. ಆ್ಯಂಡ್ ಆವಾಗ ಏನಾಗುತ್ತದೆ ಅಂದರೆ, ಆ ಅಣ್ಣ ಹೋಗಿ ರಾಖಿ ಕಟ್ಸ್ಕೊಂಡು ಬರೋಕ್ಕೆ ಪಕ್ಕದ ಊರಿಗೆ ಹೋಗಿದ್ದಾನೆ. ಸೊ ಪಕ್ಕದ ಊರಿಗೆ ಹೋದಾಗ ಇವಳು ಅವನಿಗೆ ರಾಖಿ ಕಟ್ತಾಳಂತೆ. ರಾಖಿ ಕಟ್ಟಿದ ಮೇಲೆ ಇಡೀ ಊರನ್ನೇ ದಾನವಾಗಿ ಕೇಳ್ತಾಳಂತೆ, ನೀನು ಇಡೀ ಊರವನ್ನು ನನಗೆ ದಾನವಾಗಿ ಕೊಡಬೇಕಂತ. ಸೊ ಆ ಜಗತ್ಪುರಿಯನ್ನು ಕೇಳಿದಾಗ ಏನಾಗುತ್ತದೆ ಅಂದರೆ, ಇಲ್ಲಿರ್ತಕ್ಕಂಥ ಒಂದು, ಅವಾಗೇನು ನೋಡಿ, ಮಾತಿನಲ್ಲಿ ಆವಾಗಿನ ಜನ ಬಹಳ ಪಕ್ಕ ಇದ್ದರು. ಅವರು ಒಮ್ಮೆ ಮಾತು ಕೊಟ್ಟರೆ ಮುಗಿದೋಯ್ತು. ಸೊ ಅದೇ ಥರ ಆ ಅಣ್ಣ ಆಕೆಗೆ ಇಡೀ ಊರನ್ನೇ ಕೊಡ್ತಾನೆ. ಆ್ಯಂಡ್ ಅಲ್ಲಿನಿಂದ ಏನಾಗುತ್ತದೆ ಅಂದರೆ, ಪ್ರತಿ ವರ್ಷ ರಾಖಿ ಕಟ್ಟೋದು ಬಂದಾಗುತ್ತದೆ. ಅಕಸ್ಮಾತ್ ಏನಾದರೂ ಕೇಳಬಾರ್ದು ಕೇಳಿಬಿಟ್ರೆ ರಕ್ಷಾಬಂಧನಕ್ಕಾಗಿ ಅಂತ. ಸೊ ಈ ಥರ ಒಂದು ಸ್ಟೋರಿಯು ಇದೆ ಗಾಯ್ಸ್. ಆ್ಯಂಡ್ ಇದು ಒಂದು ರಕ್ಷಾಬಂಧನ ತುಂಬ ಸುಮಧುರ ಗಾಯ್ಸ್. ಇದನ್ನು ಒಂಥರ ಆಚರಿಸೋಕೆ ಆನಂದವಾಗುತ್ತದೆ. ಬಟ್ ಗಾಯ್ಸ್, ಇಲ್ಲಿ ಕೆಲವೊಂದು ಇದೂ ಇದೆ. ಅಂದರೆ ಏನಂದರೆ, ಕೆಲವೊಂದಿಷ್ಟು ಹುಡುಗಿಯರು ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಕೆಲವೊಂದು ದುಡ್ಡಿನ ಸಲುವಾಗಿ ಸಿಕ್ಕವರಿಗೆಲ್ಲ ರಾಖಿ ಕಟ್ಟೋದು. ಸಿಕ್ಕವ್ರಿಗೆ ಅಂದರೆ ಏನಂದರೆ, ತಮ್ಮ ಆಫೀಸ್ ವರ್ಕ್ನಲ್ಲಿ ಒಂದು 500 ರೂಪಾಯಿ ಸಿಗುತ್ತೆ, 600 ರೂಪಾಯಿ ಸಿಗುತ್ತೆ, ಏನಾದರೂ ಸ್ವೀಟ್ ಕೊಡ್ತಾರೆ, ಸ್ಯಾರಿ ತಂದು ಕೊಡ್ತಾರೆ ಅಂತ ರಾಖಿ ಕಟ್ಟೋರು ಇದ್ದಾರೆ ಗೈಸ್. ಇದನ್ನು ನಾವು ನೋಡಿದ್ದೀವಿ. ಸೊ ಅದಾಯಿತು. ಆ್ಯಂಡ್ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ರಾಖಿಯನ್ನು ತುಂಬ ವಿಜೃಂಭಣೆಯಾಗಿ ಆಚರಿಸ್ತೀವಿ ನೋಡಿ. ಇದು ಸಿಸ್ಟರ್ ರಾಖಿಯಾಗಿ ಕಟ್ಟಿರೋದು ಬೆಳ್ಳಿಯ ಒಂದು ಇದಾಗಿದೆ. ಸೊ ನನಗೆ ಇಂಥದ್ದೊಂದು ಖುಷಿನೂ ತರುತ್ತೆ. ಓಕೆ, ಇಂಥ ಒಂದು ಆಚರಣೆಗಳನ್ನು ಆಚರಿಸೋರು ಇದ್ದಾರೆ, ಪ್ರೀತಿಯಿಂದ ಇರೋರು ಇದ್ದಾರೆ, ಆ್ಯಂಡ್ ದುಡ್ಡಿನಿಂದ ಬದುಕೋರು ಇದ್ದಾರೆ. ಸೊ ಇಷ್ಟೆಲ್ಲರ ಜನರ ಮಧ್ಯೆ ನಾವು ಸುಖವಾಗಿ ಬದುಕಬೇಕು, ಕಷ್ಟದಿಂದ ಬದುಕಬಾರ್ದು ಗಾಯ್ಸ್. ಅವರೇನೋ ಆ ಥರ ಮಾಡಿದ್ರಂತ ಅವರಿಗೂ ನಾವು ಶಾಪವನ್ನು ಹಾಕಬಾರ್ದು. ಅದು ಏನೋ ಅವ್ರ ಪರಿಸ್ಥಿತಿನೂ ಹಾಗಿರುತ್ತೆ, ಆ ಥರ ಮಾಡ್ತಿರ್ತಾರೆ. ಇವಾಗಿನ ಮಾಡರ್ನ್ ಜನ್ರೇಷನ್ನಲ್ಲಿ ಎಲ್ಲ ಅರ್ಥಗಳು ಅನರ್ಥಗಳಾಗ್ಬಿಟ್ಟಿದ್ದಾವೆ. ಅಂದರೆ ಎಲ್ಲ ಒಂದು ಸಂಪ್ರದಾಯಗಳು ತೋರಿಕೆಗಾಗ್ಬಿಟ್ಟಿದ್ದಾವೆ. ಮತ್ತು ಇನ್ನು ಕೆಲವೊಂದು ಏನಂದರೆ, ಈ ಒಂದು ದುಡ್ಡಿನ ಆಸೆಗಾಗಿ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವು ಇವಾಗ ನಾವೇ ಸುಧಾರಿಸಬೇಕು. ಯಾಕಂದರೆ ನಾವೇ ಇವಾಗ ಹಿರಿಯರು, ನಾವು ಎಳೆಯರು, ನಾವು ಗೆಳೆಯರು, ನಾವೇ ನಾಡ ಹಿರಿಯರು. ಸೊ ನಾವೇ ಇದನ್ನು ಸುಧಾರಿಸಬೇಕು, ನಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನು ಅಂತ ಹೇಳ್ತಾ ಈ ರಕ್ಷಾಬಂಧನವನ್ನು ತುಂಬ ಸೊಗಸಾಗಿ ಚೊಕ್ಕದಾಗಿ ಆಚರಿಸೋಣ ಗಾಯ್ಸ್. ನಿಮ್ಮ ತಂಗಿ ಅಥವಾ ನಿಮ್ಮ ತಮ್ಮ ಇದ್ದರೆ ಹೋಗಿ ಬಿಂದಾಸಾಗಿ ರಾಖಿ ಕಟ್ಟಿ. ಆ್ಯಂಡ್ ಯಾವುದೇ ಥರ ದುಡ್ಡಿಗೆ ಅದಕ್ಕೆ ಆಸೆ ಪಡಬೇಡಿ. ಅದೇ ಥರ ಅಣ್ಣ ತಮ್ಮಂದಿರು ತಂಗಿ ಏನಾದರೂ ಪ್ರೀತಿಯಿಂದ ರಾಖಿ ಕಟ್ಟಿದರೆ ಆಸೆ ಪಡದೆ, ಏನೋ ಒಂಥರ ಮನೆ ಇದು ಅಂದ್ಕೊಳ್ದೆ, ಏನಿರುತ್ತೋ ನಿಮ್ಮ ಕಡೆಯಿಂದ ಅದನ್ನು ಕೊಟ್ಟು ತುಂಬ ಚೆನ್ನಾಗಿ ಇರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಗಾಯ್ಸ್.